ಹೇಳು ತಾರಾ. ಡಾಕ್ಟರ್, ನನಗೆ ವಿಪರೀತ ಸುಸ್ತಾಗ್ತದೆ, ತಲೆ ಸುತ್ತದಂಗಾಗ್ತದೆ, ಶಕ್ತಿನೇ ಇಲ್ಲ, ನಡೆಯೋಕ್ಕೂ ಆಗ್ತಿಲ್ಲ. ಟ್ಯಾಬ್ಲೆಟ್ ತಗೊಂಡ್ರಾ? ಇಲ್ಲ, ನಾನೇನು ತಿಂದೇ ಇಲ್ಲ. ವೈ? ಯಾಕೆ? ಟೈಮಿಗೆ ಊಟ ತಿಂಡಿ ಮಾಡಬೇಕಲ್ವಾ? ಇನ್ನು ಹಾಫ್ ಅನ್ ಅವರ್ ಬಿಟ್ಟು ನನಗೆ ರಿಪೋರ್ಟ್ ಮಾಡು. ನೀರು ಕುಡಿಬೇಕು. ರಿಷಿ, ಎಲ್ಲೋಗಿದ್ದಪ್ಪ? ಕಮಲೆಯಲ್ಲಿ? ಕಮಲಿಯವರು ಮನೆಗೆ ಹೊರಟ್ರಪ್ಪ. ಮನೆಗ? ಅಲ್ಲ ಬಾಬಾಜಿ, ಅಷ್ಟು ಅರ್ಜೆಂಟಲ್ಲಿ ಯಾಕೆ ಹೋದ್ಲು? ಮದುವೆಗೆ ಅಂತ ಬಂದು ನಮ್ಮ ಜೊತೆ ಊಟನೂ ಮಾಡ್ದೆ ಹಂಗೆ ಹೋಗಿದ್ದಾಳೆ. ನೀವಾದ್ರೂ ಹೆಂಗೆ ಕಳಿಸ್ಕೊಟ್ರಿ? ಹೌದಪ್ಪ, ಅಲ್ಲ ಇಂಥ ಗಡಿಬಿಡಿಯಲ್ಲಿ ಹೋಗುವಂಥದ್ದೇನಿತ್ತು? ನಿಮಗೆ ಗೊತ್ತಲ್ಲಪ್ಪ, ಕಮಲಿ ಅವ್ರಿಗೆ ಯಾವಾಗಲೂ ಅಮ್ಮಂದೇ ಚಿಂತೆ. ಅದು ಅಲ್ಲದೆ ಅಮ್ಮ ಕರೆಕ್ಟಾಗಿ ಊಟ ತಿಂಡಿ ಏನು ಮಾಡಲ್ಲ, ಅವ್ರ ಹೆಲ್ತ್ ಬೇರೆ ಸರಿ ಇಲ್ಲ. ಅದಕ್ಕೆ ಕಮಲಿ ಅವರು ಹೊರಡ್ತೀನಿ ಅಂದರು. ನಾನು ಏನೂ ಒತ್ತಾಯ ಮಾಡಲಿಲ್ಲ. ಇರ್ಲಿ ಬಿಡಿ ಬಾಬಾಜಿ, ಪಾಪ ಅತ್ತೆಯವ್ರಿಗೂ ಮನೇಲಿ ಒಬ್ಬಂಟಿ ಅಂತ ಅನ್ನಿಸ್ಬಾರ್ದಲ್ಲ. ಪರವಾಗಿಲ್ಲ, ನೀವಿದ್ದೀರಲ್ಲ ಅದೇ ಖುಷಿ. ಬನ್ನಿ ಊಟಕ್ಕೆ ಹೋಗೋಣ. ಸರಿ, ನಾನು ಕಾಲೇಜ್ಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಬೇಕು. ನೀವೆಲ್ಲ ಊಟ ಮಾಡಿ ನಾನು ಹೊರಡ್ತೀನಿ, ಲೇಟ್ ಆಯಿತು. ಏನಣ್ಣ ಇದು? ತಂಗಿ ಮದ್ವೆಗೆ ಅಂತ ಬಂದು ಊಟ ಮಾಡದೆ ಹಾಗೆ ಹೋಗ್ತೀಯಾ? ನನ್ಗಿಂತ ನಿನ್ಗೆ ನಿನ್ ಕಾಲೇಜೇ ಹೆಚ್ಚಲ್ವಾ? ಸರಿ ಹೋಗು. ಸರಿ, ನಾನು ಊಟ ಮಾಡ್ಕೊಂಡೇ ಹೊರಡ್ತೀನಿ. ಖುಷಿನಾ? ಅದು ನಮ್ಮ ಬಾಬಾಜಿ ಅಂತ. ಏನಪ್ಪ, ಅವನ ಮನೆಯವ್ರಿಗೆ ಎಲ್ಲ ರೆಡಿ ಮಾಡಿದ್ಯಾ? ಯಾವ ಹೋಟೆಲು? ಏನ್ ಮಾವ ನೀವು, ದೇವಸ್ಥಾನದಲ್ಲಿ ಇತ್ಕೊಂಡು ಹೋಟ್ಲ್ ಊಟಕ್ಕೆ ಹೋದ್ರೆ ದೇವ್ರ ಮೆಚ್ತಾನ? ಇಲ್ಲಿ ಪ್ರಸಾದದ ಊಟನೇ ಅಮೃತ ತರ ಇರುತ್ತೆ, ಅದಕ್ಕೆ ಎಲ್ರಿಗೂ ಇಲ್ಲೇ ಹೇಳಿದ್ದೀನಿ. ಒಳ್ಳೇದು, ನನಗೂ ದೇವಸ್ಥಾನ ಪ್ರಸಾದ ಅಂದ್ರೆ ತುಂಬಾ ಇಷ್ಟ. ಬನ್ನಿ 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 ಬಪ್ಪ. ಅಣ್ಣ, ಅಮ್ಮಂಗೆ ನನ್ನ ಮೇಲೆ ಕೋಪ ಹೋಗುತ್ತಲ್ವೇನೋ? ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀನು ಸ್ವಲ್ಪ ಸಹಿಸ್ಕೋಬೇಕು. ರಚ್ಚು, ಮಗಳ ಮೇಲೆ ಎಷ್ಟು ದಿನ ಕೋಪ ಮಾಡ್ಕೋತಾಳೆ ನೀವಮ್ಮ? ಒಂದು 4 ದಿನ. ಅಮರ್ ಗುಣ ಏನು ಅಂತ ಅವಳಿಗೂ ಒಂದಿನ ಅರ್ಥ ಆಗುತ್ತೆ. ಅಮರ್ ನಿನ್ನನ್ನು ಖುಷಿಯಾಗಿ ನೋಡ್ಕೋತಾನಲ್ಲ, ಅವಳು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ. ಆಮೇಲೆ ನಿಮ್ಮಿಬ್ಬರ ಪ್ರೀತಿ ಎಂಥದ್ದು, ಅಮರ್ ಎಂಥವನು ಎಲ್ಲ ಗೊತ್ತಾಗತ್ತೆ. ಸರಿ ಹೋಗ್ತಾಳೆ. ಡೋಂಟ್ ವರಿ, ಬಾಬಾ ಊಟ ಮಾಡೋಣ. ಬಾಗ್ಲು ತೆಗ್ದೈತೆ ಅಂದ್ರೆ ಅತ್ತೆಮ್ಮ ಒಳಗೆ ಇರ್ಬೇಕು. ಅತ್ತೆಮ್ಮ, 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 ಅತ್ತೆಮ್ಮ. ಇನ್ನೂ ನನ್ನ ಮ್ಯಾಗ ಕೋಪ ಮಾಡ್ಕೊಂಡವ್ರೆ ಅನ್ನಿಸ್ತೈತೆ. ಆದ್ರೆ ಇವತ್ತು ಅವ್ರೇನ ಊಟ ಮಾಡ್ಲಿಲ್ಲ ಅಂದ್ರೆ ಸ್ಯಾನೆ ತೊಂದರೆ ಆಗೋಯ್ತೈತೆ. ಏನ್ ಮಾಡ್ಲಿ? ನಾನೇ ಒಳಕ್ ಹೋಗ್ಲಾ? ಇಲ್ಲ, ಒಳಕ್ ಹೋದ್ರೆ ಮತ್ತೆ ನನ್ ಮ್ಯಾಗ ಕೋಪ ಮಾಡ್ಕೋತಾರೆ. ಏನಾನ ಆಗೋಡ್ಲಿ, ಇವತ್ ಒಳಗೋಗಿ ಕಾಲಾರು ಹಿಡ್ದು ನಾನು ಅವ್ರನ್ನ ಊಟ ಮಾಡಕ್ ಒಪ್ಪಿಸ್ಲೇಬೇಕು. ಅತ್ತೆಮ್ಮ, ಅತ್ತೆಮ್ಮ,
ಅತ್ತೆಮ್ಮ ಇದೇನಿದ್ದು ಫೋನ್ ಇಲ್ಲೇ ಬಿಟ್ಟು ಹೋಗೋರೆ. ಏನಾಯ್ತಮ್ಮ? ಎದಳಿ ಮೇಕೆ ಅತ್ತೆಮ್ಮ, ಅತ್ತೆಮ್ಮ ಏನಾಯ್ತು ಅತ್ತೆಮ್ಮ? ಅತ್ತಮ್ಮ ಅಯ್ಯೋ ಶಿವನೆ, ಈಗ ಏನ್ ಮಾಡ್ಲಿ? ನೀರ್ ಹಾಕೋದು ಎದಳ್ತಿಲ್ವಲ್ಲ, ನಾನೇನ್ ಮಾಡ್ಲಿ? ಅತ್ತಮ್ಮ ಅಯ್ಯೋ, ಆಗ್ಲೇ ಅತ್ತಮ್ಮ ಡಾಕ್ಟರ್ ಫೋನ್ ಮಾಡೋರೆ. ಹೇಳುತ್ತಾರಾ? ಟಿಫನ್ ಮಾಡಿದ್ಯಾ? ಡಾಕ್ಟ್ರೆ, ನಾನು ಅವ್ರ ಸೊಸೆ ಮಾತಾಡ್ತೀನಿ. ಅತ್ತಮ್ಮ ಪ್ರೆಗ್ನೆಂಟ್ ಬಿದ್ಬಿಟ್ಟವ್ರೆ. ಹೌದಾ? ನೀವು ಬನ್ನಿ ಡಾಕ್ಟ್ರೆ, ನನ್ ಸ್ಯಾನೆ ಭಯ ಆಯ್ತೈತೆ. ಹೆದರ್ಕೋಬೇಡಮ್ಮ, ತಾರಾ ಶುಗರ್ ಲೋ ಆಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾಳೆ. ನಾ ಹೀಗೆ ಬರ್ತಾ ಇದ್ದೀನಿ, ಡೋಂಟ್ ವರಿ. ಸರಿ, ನೀವು ಬರಗಂಟ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಅತ್ತೆಮ್ಮ ಬಿದ್ದು ಏಟೋತಾಯ್ತು ನಂಗೆ ಗೊತ್ತಿಲ್ಲ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ನೋಡು, ಅವಳ ಬಾಡಿ ತಣ್ಣಗಾಗಕ್ಕೆ ಬಿಡಬೇಡ. ಹಂಗಲ್ಲ ಮತ್ತೆ ಹಂಗಲ್ಲ ಉಚ್ತಾ ಇರು. ನಾನೇನು 20 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ. ಸರಿ ಡಾಕ್ಟ್ರೆ. ಅತ್ತೆಮ್ಮ ಅಬ್ಬಾ, ಊಟ ಅಂತೂ ತುಂಬಾ ರುಚಿಯಾಗಿತ್ತಮ್ಮ. ನಾನು ಹೊಟ್ಟೆ ತುಂಬಾ ಊಟ ಮಾಡಿದೆ. ಅಪ್ಪ, ಆದ್ರೆ ನೀವಿವತ್ತು ಊಟ ಮಾಡಿದ್ದು ದೇವಸ್ಥಾನದ ಪ್ರಸಾದನ. ಒಂದಿನ ನನ್ನ ಕೈ ರುಚಿ ನೋಡಕ್ಕೆ ನಮ್ಮನೆಗೆ ಊಟಕ್ಕೆ ಬರಲೇಬೇಕು. ಯಾಕೆ ನಗ್ತಿದ್ದೀರಾ? ಅಲ್ಲ, ನಿನ್ ಕೈಯಾರೆ ನೀನೇ ಅಡ್ಗೆ ಮಾಡಿ ಅಪ್ಪನ ಮನೆಗೆ ಬಾ ಅಂತ ಹೇಳ್ತಿದ್ಯಲ್ಲ, ಇದನ್ನ ಕೇಳಿಸ್ಕೊಂಡ್ಮೇಲೆ ನಗು ಬರ್ತೀರಿ. ಇನ್ನೇನು ಬರುತ್ತೆ? ನಿನ್ಗೇನಪ್ಪ ನಗು ಬರುತ್ತೆ? ನನ್ಗೆ ಭಯ, ದುಃಖ ಎಲ್ಲ ಆಗ್ತಿದೆ. ಅಪ್ಪ, ನಾನೇನು ಅಡ್ಗೆ ಮಾಡೋದು ಕಲಿಯೋದೇ ಇಲ್ವಾ? ನೋಡ್ತಾ ಇರಿ, ನಾನು ಚೆನ್ನಾಗಿ ಕಲ್ತು ಒಂದಿನ ನಿಮ್ಗೆ ಊಟ ಕರಿತೀನಿ, ನೀವೇ ಬೇರೆ ಗುಡ್ ಅಂತೀರಾ. ಓಕೆ ಮಗಳೇ, ವಿಶ್ ಯು ಆಲ್ ದಿ ಬೆಸ್ಟ್. ಏಳು ಕೈ ಅಡುಗೆ ಅಂತ ಅಪ್ಪ ದೇವ್ರೆ, ನೀನೇ ಕಾಪಾಡಬೇಕು. ಹಲೋ ಅಮ್ಮ, ಊಟ ಮಾಡಿದ್ರ ಕಮಲಿ ಅವರೇ? ಹಲೋ ರಿಷಿ ಸರ್, ಅತ್ತೆಮ್ಮ ಪ್ರೆಗ್ನೆಂಟ್ ಬಿದ್ಬಿಟ್ಟವ್ರೆ. ಡಾಕ್ಟರ್ಗೆ ಫೋನ್ ಮಾಡಿದ್ದೆ, ಅವ್ರು ಬರ್ತಾವ್ರಂತೆ. ಶುಗರ್ ಲೋ ಆಗಿರ್ಬೇಕು ಅಂತ ಹೇಳಿದ್ರು. ನೀವು ಬೆನ್ನೆ ಬಂದ್ಬಿಡಿ ಸರ್. ಎಷ್ಟು ಜನ ಆಯ್ತಿಲ್ಲ, ನಂಗೆ ಸ್ಯಾನೆ ಭಯ ಆಯ್ತೈತೆ. ನಾವ್ ಈಗಲೇ ಇಲ್ಲಿಂದ ಹೊರಡ್ತೀವಿ ಕಮಲಿ ಅವರೇ. ಯಾಕೆ ಋಷಿ, ಯಾಕೆ ಗಾಬರಿ ಆಗಿದೆಯಾ? ಅಪ್ಪ, ಅಮ್ಮಂಗೆ ಶುಗರ್ ಲೋ ಆಗಿ ಪ್ರಜ್ಞೆ ತಪ್ಪಿದ್ದೀಯಾರಂತೆ. ನಾವ್ ಈಗಲೇ ಹೊರಡ್ಬೇಕು. ಅಣ್ಣ, ನಾವು ನಿಮ್ ಜೊತೆ ಬರ್ತೀನಿ. ಬೇಡ ಅಂತ ಅನ್ಬೇಡ, ನಾನು ಅಮ್ಮನ್ ನೋಡ್ಲೇಬೇಕು, ಪ್ಲೀಸ್. ಸರಿ ಬಾ. ಅತ್ತೆಮ್ಮ, ಅತ್ತೆಮ್ಮ ಮಾತಾಡಿ. ಅನಿಕಾ, ಅನ್ಪೂರ್ಣ ಹೇಳಿ. ನಿನ್ನ ಹೆಂಡತಿ ಅನಿಕಾ, ಏನ್ ಹೇಳ್ತಾ ಇದೀಯ ನೀನು? ಅಬ್ಬಬ್ಬಬ್ಬಾ, ಈ ಶಾಪಿಂಗ್ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಬೇಗ ಬರಬೇಕು ಅಂದ್ಕೊಂಡ್ರು ಆಗೋದೇ ಇಲ್ಲ ರೀ. ಅನಿಕಾ, ಕಾರಲ್ಲಿರೋ ಸಾಮಾನೆಲ್ಲ ಒಳಗಡೆ ಇಡಿಸ್ಬಿಡಮ್ಮ. ಓಕೆ ಅಜ್ಜಿ. ನೋಡು, ನೀನು ಒಬ್ಬಳ ಕೈಲೇ ಆಗಿಲ್ಲ ಅಂದರೆ ನಿಂಗೆ ಶಂಭು ಹೆಲ್ಪ್ ತಗೋ, ಸರಿನಾ? ಓಕೆ ಅಜ್ಜಿ. ರೀ, ಒಂದು ನಿಮಿಷ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬಂದ ತಕ್ಷಣ 2 ನಿಮಿಷದಲ್ಲಿ ಅಡುಗೆ ರೆಡಿ ಮಾಡಿಬಿಡ್ತೀನಿ. ಹಾಂ ಅಜ್ಜಿ, ನೀವು ಒಬ್ಬರೇ ಕಷ್ಟಪಡೋದೇನು ಬೇಡ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ಹೌದು, ಸರಿಮ್ಮ. ಏನು ಮುದ್ಕ, ನಿನ್ನ ಹೆಂಡತಿ ಕತೆನ ಮುಗಿಸ್ಬಿಟ್ಟೆ ಅಂತ ಅನ್ಕೊಂಡಿದ್ಯಾ? ನೀನು ಆಗಲೇ ಕಾಲ್ ಮಾಡಿದ್ಯಲ್ಲ, ಆಗಲೇ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಜಸ್ಟ್ ಮಿಸ್ ಆಗ್ಬಿಟ್ಲು. ಒಂದು ತಿಳ್ಕೊ, ನೀನು ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ರು
ಗೊತ್ತಿಲ್ದಿರೋ ಥರ ಆ್ಯಕ್ಟ್ ಮಾಡಿದ್ರೆ ನಿನ್ನ ಹೆಂಡತಿ ಆರಾಮಾಗಿರ್ತಾಳೆ. ಅದೇ ಬುದ್ಧಿವಂತಿಕೆ ತೋರ್ಸೋಕೆ ಹೋದ್ಯೋ ಅಷ್ಟೇ ನೋಡು. ದೇವ್ ನೋಡು, ನಿನ್ನ ಹೆಂಡತಿ ಜೀವ ನಿನ್ನ ಕೈಯಲ್ಲಿ ಇಟ್ಟು ಕಳಿಸಿದಾನೆ. ಈಗ ನೀನೊಂದು ಸ್ಮಾಲ್ ಎಡ್ವರ್ಟ್ ಮಾಡಿದ್ರು ನಿನ್ನ ಹೆಂಡತಿ ಜೀವ ಗೋತಾ. ಆಮೇಲೆ ನನ್ನ ಬಾಯ್ಕೋಬೇಡ, ಓಕೆ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಷ್ಟು ದಿನ ನನಗಾಗಿರೋ ಖುಷಿ ಬೇಜಾರು ಇದನ್ನೆಲ್ಲ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಬೇರೆಯವ್ರಿಗಾಗಿರೋ ಬೇಜಾರು ನನಗೆ ಖುಷಿ ಕೊಡ್ತಿತ್ತು. ಬಿಕಾಸ್ ಈಗ ನನ್ನ ಸೀಕ್ರೆಟ್ಸ್ ಎಲ್ಲ ನಿನಗೆ ಗೊತ್ತು. ಸೊ ಈಗ ಹೇಳ್ತೀನಿ ಕೇಳು. ಆ ರೌಡಿಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಟಾಯ್ತು. ಇನ್ಮುಂದೆ ನನಗೆ ಯಾವ ಟೆನ್ಷನೂ ಇಲ್ಲ. ನಿನ್ನ ಹೆಂಡತಿಗೆ ನೈಸ್ ಮಾಡ್ತಿರೋದ್ರಿಂದ ಅವಳಿಗೆ ನನ್ನ ಐಸ್ ಪೈಸ್ ಆಟಗಳು ಗೊತ್ತಾಗ್ತಾನೇ ಇಲ್ಲ. ಆ್ಯಂಡ್ ನೀನು ನನ್ನ ಪಾರ್ಟ್ನರ್ ಇನ್ ಕ್ರೈಮ್. ಹೀಗೆ ಇರು ಮುದ್ಕ. ನನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ಕೋಬೋದು. ನಾನು ನಿನ್ನನ್ನು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ಅಯ್ಯೋ, ಯಾಕೆ ಸುಮ್ಮನಿದ್ಯಾ? ಓ, ನೀನು ಹೀಗೆ ಇರಬೇಕಲ್ವಾ? ಗುಡ್ ಗುಡ್, ವೆರಿ ಗುಡ್. ನಾನು ಈಗ ಹೋಗಿ ನಿನ್ನ ವೈಫ್ಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಹವಾ ಆಗ್ತೀನಿ. ನೀನು ಹೀಗೆ ಫೋಲ್ಡ್. ಡಾಕ್ಟ್ರೆ, ಈಟೋದಾದ್ರು ಅತ್ತೆಮ್ಮ ಎದ್ದೇಳ್ತಾ ಇಲ್ಲ. ಇದಕ್ಕಿಂತ ಮುಂಚೆನೇ ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಬರ್ಬೇಕಿತ್ತಾ? ಏನಿಲ್ಲಮ್ಮ, ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದು ವರ್ಕ್ ಮಾಡಬೇಕಲ್ವಾ, ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ತಾರಾ ಸ್ವಲ್ಪ ಹೊತ್ತು ಎದ್ದೇಳ್ಬಿಡ್ತಾರೆ. ನೋ ವರೀಸ್ ಅಬೌಟ್ ಇಟ್. ನಾನು ಬರಲಾ? ಡಾಕ್ಟರ್, ತಾರಾಗೇನಾಗಿದೆ? ಹೆದರ್ಕೊಳ್ಳೋವಂಥದ್ದೇನೂ ಇಲ್ಲ. ಸ್ವಲ್ಪ ಶುಗರ್ ಲೋ ಆಗಿತ್ತು. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಎಚ್ಚರ ಆಗ್ತಾರೆ. ನಿಮ್ಮ ಸೊಸೆ ಸರಿಯಾದ ಟೈಮಿಗೆ ಕಾಲ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ತಾರಾ ಕೋಮಾಗೆ ಹೋಗೋ ಚಾನ್ಸಸ್ ಇರ್ತಾ ಇತ್ತು. ಸೊ ಶಿ ಇಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಟೇಕ್ ಕೇರ್ ಆಫ್ ಹರ್. ಥ್ಯಾಂಕ್ ಯು ಸೋ ಮಚ್ ಕಮಲಿ ಅವರೇ. ನಾವೆಲ್ಲ ಮದುವೆಲಿ ಬಿಸಿ ಇದ್ವಿ. ಅಮ್ಮ ಒಬ್ಬರೇ ಇರ್ತಾರೆ ಅಂತ ನೀವು ಎಚ್ಚೆತ್ಕೊಂಡು ನೀವು ಇಲ್ಲಿಗೆ ಬಂದಿದ್ದಕ್ಕೆ ಅಮ್ಮ ಸೇಫ್ ಆಗಿದ್ದಾರೆ. ಸರ್, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಸರ್. ಅಮ್ಮ ಅಮ್ಮ ಕಣ್ಬಿಡಿ ಅಮ್ಮ. ಅಮ್ಮ ಏನಾದ್ರೂ ಮಾತಾಡಿ. ಇದಕ್ಕೆಲ್ಲ ನಾನೇ ಕಾರಣ. ನನ್ನಿಂದನೇ ಹೀಗೆಲ್ಲ ಆಗಿದ್ದು. ಅಮ್ಮ ಅಮ್ಮ ಪ್ಲೀಸ್ ಎದ್ದೇಳಮ್ಮ. ಪ್ಲೀಸ್ ಎದ್ದು ಕೂತ್ಕೊಳ್ಳಿ. ಅಮ್ಮ, ನಿಮ್ಮನ್ನ ಈ ತರ ನೋಡಕ್ ಆಗ್ತಿಲ್ಲ ಅಮ್ಮ. ಇದು ಒಂದ್ಸಲ ಕ್ಷಮಿಸಿ ಅಮ್ಮ. ಇನ್ಯಾವತ್ತೂ ನಾನು ನಿಮ್ಮ ಮನ್ಸು ನೋಯಿಸಲ್ಲ. ಪ್ಲೀಸ್ ಅಮ್ಮ. ಆಯ್ಬೇಡ, ಅತ್ತೆ ಏನು ಆಗಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ. ಸ್ವಲ್ಪ ಹೊತ್ತು ಸರಿ ಹೋಗ್ತಾರಂತೆ. ರಚನಾ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಮ್ಮ. ಹೇಳಿ ಅಪ್ಪ. ನಿಮ್ಮಮ್ಮ ಆಗಲೇ ತುಂಬ ನೊಂದಿದ್ದಾಳೆ. ಹಠದ ಸ್ವಭಾವದಿಂದ ಊಟ ತಿಂಡಿ ಏನೋ ತಿಂದೆ ಆರೋಗ್ಯ ಕೆಡಿಸ್ಕೊಂಡಿದ್ದಾಳೆ. ಇಂಥ ಸ್ಥಿತಿಲಿ ಅವಳು ನಿಮ್ಮಿಬ್ಬರನ್ನ ಹೀಗೆ ನೋಡಿದ್ರೆ ಇನ್ನೂ ಸಿಟ್ಟು ಕೇಳ್ತಾಳೆ. ಎಚ್ಚರ ಆಗ್ತಿದ್ದ ಹಾಗೆ ಮತ್ತೆಲ್ಲರ ಮೇಲೂ ಎದ್ದು ಕೂಗಾಡಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಅವಳು ಎಚ್ಚರ ಆಗೋಕೆ ಮುಂಚೆ ನೀವಿಬ್ರು ಹೊರಟುಬಿಡೋದು ಒಳ್ಳೇದು.
ದಯವಿಟ್ಟು ನನ್ನ ಮಾತನ್ನ ತಪ್ಪು ತಿಳ್ಕೊಬೇಡಕ್ಕಂದ. ಸ್ವಲ್ಪ ಅವಳ ಆರೋಗ್ಯ ಸುಧಾರಿಸ್ಲಿ, ಅವಳ ಸಿಟ್ಟು ಕಡಿಮೆ ಆಗಲಿ, ಅವಳಾಗೆ ನಿಮ್ಮನ್ನು ಹುಡ್ಕೊಂಡು ಬರೋ ಹಾಗಾಗಲಿ. ಯಾಕೆಂದರೆ ಈಗ ಅವಳಿಗಿರೋ ಸಿಟ್ಟಲ್ಲಿ ನಿಮ್ಮನ್ನು ನೋಡಿದ್ರೆ ಇನ್ನಷ್ಟು ಆರೋಗ್ಯ ಕೆಡಿಸ್ಕೋತಾಳೆ. ಅಷ್ಟೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಮಾತು ನಡೆಸ್ಕೊಳಮ್ಮ. ಹೌದು ರಚ, ಮಾವ ಹೇಳ್ತೀರ ಸರಿಯಾಗಿದೆ. ಅತ್ತೆಗೆ ಇಷ್ಟ ಆದಾಗ ನಾವಿಲ್ಲಿರೋದು ಸರಿ ಹೋಗಲ್ಲ. ನಡಿ ಹೋಗೋಣ. ತಾರಾಗೆ ಹುಷಾರು ತಪ್ಪಿದ್ದು ಬೇಸದ ವಿಷಯನೇ. ಆದರೆ ನಿಮ್ಮಿಬ್ಬರಿಗೂ ಅವಳ ಆಶೀರ್ವಾದ ಸಿಗಲಿ ಅಂತಲೇ ಆ ಭಗವಂತ ಹೀಗೆ ಮಾಡಿಸೋದ್ನ ಏನೋ ಗೊತ್ತಿಲ್ಲ. ಎನಿವೇಸ್, ಒನ್ಸ್ ಅಗೈನ್ ಐ ವಿಶ್ ಯು ಬೋತ್ ಹ್ಯಾಪಿ ಮ್ಯಾರಿಡ್ ಲೈಫ್. ಮಗಳಾಗಿ ನಮ್ಮಮ್ಮನ ಈ ಪರಿಸ್ಥಿತಿಲಿ ನೋಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಆದರೆ ಇಲ್ಲಿಂದ ಯಾವುದೇ ಆತಂಕ ಇಲ್ಲದೆ ನಾನು ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಮ್ಮಮ್ಮಂಗೆ ಮಗಳಾಗಿ ನೀನಿದೆಯಾ ಅನ್ನೋದೇ ನನ್ನ ಧೈರ್ಯ. ರಚನಾ, ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಸರಿ, ಹಾಗಿದ್ರೆ ನಾವು ಹೊರಡ್ತೀವಿ. ನೋಡು, ಅಮ್ಮನ ಬಗ್ಗೆ ಏನು ಚಿಂತೆ ಮಾಡಬೇಡ, ಓಕೆ? ಆದಷ್ಟು ಬೇಗ ನಿಮ್ಮಮ್ಮನೇ ಬಂದು ನಿಮ್ಮಿಬ್ಬರನ್ನ ನಮ್ಮ ಮನೆಗೆ ಇನ್ವೈಟ್ ಮಾಡೋ ಹಾಗಾಗಬೇಕು. ಆಗತ್ತೆ, ಡೋಂಟ್ ವರಿ. ಆಗ ಫೋನ್ ಮಾಡ್ತಾರೆ. ರಚನಾ, ಒಂದು ನಿಮಿಷ. ರಚನಾ, ಬಾ ಕುಂತ್ಕೋ. ಮಾವಯ್ಯ, ನಾನು ಕಳಿಸ್ಕೊಟ್ಬಿಟ್ಟು ಬರ್ತೀನಿ. ಬರ್ತೀನಪ್ಪ. ಹೋಗ್ಬೇಕಂತ